ಇವರೇ ನೇಮಕ ಮಾಡಿರೋಂಥ SP ಅವರು ಅವ್ರ ತಲೆ ಹೋಗ್ಬಿಟ್ಟು ಅವ್ನು ಎದ್ದು ನಿಂತ್ಕೊಂಡು ನಮಸ್ಕಾರ ಸಹ ಅಂತ ಈಗ ಹೋದಾಗ ಅಲ್ವಾ ಹೇಳಿ, ಅದು ಸೆಲ್ಯೂಟ್ ಹೊಡೆದು ಕೂರಿಸ್ಕೊಳ್ಳೋ ಬದುಕಿ ಅದು ತನಿಖೆ ಸರಿಯಾಗುತ್ತಾ? ಆಮೇಲೆ ಎಣ್ಣೆದು ಕುಡಿಯೋರ ಕತೆ ದೇವರೇ ಕಾಪಾಡ್ಬೇಕು ಅಷ್ಟ ಹಂಗಾಗಿ ಹೋಗೈತೆ, 3ರಷ್ಟು ಹೆಚ್ಚಾಗೈತೆ. ಅವ್ರ ಜಮೀನಿದ್ರೆ ಅವ್ರಿಗೆ ಕೊಡ್ಲಿ, ಬೇಡ ಅಂತ ಹೇಳಕ್ಕಲ್ಲ. ರೈತರ ಜಮೀನೆಲ್ಲ ಯಾಕೆ ಕೊಡ್ಬೇಕು ಇವರು? ಇದಕ್ಕಾಗಿ ನಾವು ಗೆಲ್ಸಿದ್ದೀವ್ರ 136 ಸೀಟ್ ಕೊಟ್ಟು. ಸರ್, ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ನೋಡ್ತಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ PA ಹೆಸರು ಬರೆದು ಒಬ್ರು ಸತ್ತೋಗಿದ್ದಾರೆ. ಸೊ ಅದು ಒಂದಾಯ್ತು. ಸೊ ಅದಾದ್ಮೇಲೆ ಜಮೀರ್ದು ವಕ್ಫ್ ಬೋರ್ಡ್ ಪ್ರಾಬ್ಲಮ್ ಆದಾಗ ಇವಾಗ ಕಾಂಗ್ರೆಸ್ ಪಕ್ಷದವರೇ ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ನು ಮೂಡ ಹಗರಣ ಲೋಕಾಯುಕ್ತ ತನಿಖೆಗೆ ನಿನ್ನೆ CM ಸಿದ್ದರಾಮಯ್ಯ ಅಂದ್ರೆ CM ಆಗಿ ಇತ್ಕೊಂಡೇ ಹೋಗಿ ತನಿಖೆ ಎದುರಿಸ್ತಿದ್ದಾರೆ. ಎಷ್ಟು ಮಟ್ಟಿಗೆ ಇದು ಸರಿ ಅಂತ ಅನ್ಸುತ್ತೆ? ಕಾಂಗ್ರೆಸ್ ಪಕ್ಷದ ಇದು ಇವಾಗ ಆಗ್ತಿರೋದು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇದೀಗೆಲ್ಲ ಮಾಡ್ತಾ ಇರೋದು ನೋಡಿದ್ರೆ ಕಾಂಗ್ರೆಸ್ನ ಒಳ ಬೇಗುದಿ ಜಾಸ್ತಿ ಆಗಿದೆ ಸರ್. ಅವ್ರು ವಕ್ಫ್ ಬೋರ್ಡಿಂದ ಅಂತಂದರೆ ಜಮೀನುಗಳಿದ್ವಿ, ವಕ್ಫ್ ಬೋರ್ಡಲ್ಲಿ ಐತೋ ಇಲ್ವೋ ನಮಗೂ ಗೊತ್ತಿರಲಿಲ್ಲ ಇಲ್ಲಿವರೆಗೂ. ಈಗ ಇವರೇ CM ಕಡೆಯಿಂದಲೇ ಅದು ಪ್ರೋಸೆಸ್ ಆಗಿಬಿಟ್ಟು ಈಗ DC ಒಪ್ಕೊಂಡವ್ರೆ. ಬೀದರ್ DC ಅವರೆಲ್ಲ ಅವರು ಓಪನ್ ಆಗಿ ಹೇಳಿದರು, ಇವರು ಚೀಫ್ ಮಿನಿಸ್ಟರಿಂದಲೇ ಬಂದಿದೆ, ನಾವು ಈಗ ಆ ಜಮೀನನ್ನು ಫಾಲೋ ಅಪ್ ಮಾಡಿದ್ದೀವಿ ಅಷ್ಟೇ ಅಂತ ಹೇಳ್ತಾರೆ. ಇದು ತಪ್ಪು. ಅವ್ರ ಜಮೀನಿದ್ರೆ ಅವ್ರಿಗೆ ಕೊಡಲಿ, ಬೇಡ ಅಂತ ಹೇಳಕ್ಕಲ್ಲ. ರೈತರ ಜಮೀನೆಲ್ಲ ಯಾಕೆ ಕೊಡ್ಬೇಕು ಇವರು? ಇದಕ್ಕಾಗಿ ನಾವು ಗೆಲ್ಸಿದ್ದೀವ್ರ 136 ಸೀಟ್ ಕೊಟ್ಟು. ಇದು ತಪ್ಪು ಅಂತ ಹೇಳ್ತೀವಿ ನಾನು. ನೆಕ್ಸ್ಟ್, ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರೋದು ನೀವು ನೋಡ್ತಿದ್ರೆ ಆದ್ರೆ ಒಬ್ರು ಕ್ಲರ್ಕ್ ಒಂದು PA ಹೆಸರು ಬರ್ದ ಇಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದು ಅವ್ರದ್ದು ಏನು ನಮಗೇನು ಗೊತ್ತಿರಕ್ಕಲ್ಲ. ಒಳಗಡೆ ಏನೇನಾಗಿತ್ತೋ ಇಲ್ಲ ಲಂಚ ಕೇಳಿದ ಅವ್ರ ತಾಯಿ ಮಾತ್ರ ನಾವು TV ನೋಡಿದಂಥ ಸಮಯದಲ್ಲಿ ಅವ್ರ ತಾಯಿ ನಾನು ಕೂಡಿಟ್ಟಣನೇ 2 ಲಕ್ಷ ಕೊಟ್ಟು ಕಳಿಸಿದ್ದೆ ಮಗನಿಗೆ ಲಂಚ ಕೊಡಲಿಕ್ಕೆ, ಅದೆಲ್ಲ ವರ್ಗಾವಣೆಯನ್ನು ಪ್ರಮೋಷನ್ನ ಮಾಡೋಕ್ಕೆ ಅಂತ ಹೇಳ್ಕೊಂಡವ್ರೆ ಅಂತ ಗೊತ್ತಾಯಿತು. ಅದು ಎಷ್ಟು ಮಟ್ಟಿಗೆ ಸತ್ಯವಾಗಿತ್ತು ಮೊಟ್ಟಲ್ಲಿ ತಪ್ಪು. ಇವ್ರು ಮಾಡಿರೋ ಕೆಲಸ ತಪ್ಪು. ಅವ್ರ PA ಯಾಕೆ ಕಳಿಸಿದ್ರು ಇವರು? ಒಬ್ಬ ಮಿನಿಸ್ಟರ್ PAಗಳು ಯಾಕೆ ಹೋಗಿದ್ರು ಅಲ್ಲಿಗೆ? ಅದು ತಪ್ಪು. ಇನ್ನೊಂದೇನಂದ್ರೆ ಇವಾಗ CM ಸಿದ್ದರಾಮಯ್ಯ ನಿನ್ನೆ ತನಿಖೆ ಎದುರಿಸ್ತಿದ್ದಾರೆ. ಸರ್, ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ? ಅಂದ್ರೆ ಅವರು ಅದಕ್ಕೆ ಅಂದ್ರೆ ಇವಾಗ CM ಆಗಿ ಇತ್ಕೊಂಡು ಹೋಗಿ ಅವರು ಅಲ್ಲಿ ಏನು ಅಟೆಂಡ್ ಮಾಡಿದ್ರೆ ತನಿಖೆನ, ಅಂದ್ರೆ ಸೊ ಅಲ್ಲಿ ಇರೋ ಅಧಿಕಾರಿಗಳು ಕರೆಕ್ಟಾಗಿ ಅವ್ರನ್ನ ತನಿಖೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ಅದು ಯಾರು ಒಪ್ಕೊಳಕ್ಕಲ್ಲ. ಇವರಿಗೆ ಆಪೋಸಿಟೇ ಇದ್ದೆ ಮತ್ತೆ ತನಿಖೆ ಮಾಡಬೇಕಾಗಿತ್ತು. ಇವರೇ ನೇಮಕ ಮಾಡಿರೋಂಥ SP ಅವರು ಅವ್ರ ತಲೆ ಹೋಗ್ಬಿಟ್ಟು ಅವ್ನು ಎದ್ದು ನಿಂತ್ಕೊಂಡು ನಮಸ್ಕಾರ ಸಹ ಅಂತ ಈಗ ಹೋದಾಗ ಅಲ್ವಾ ಹೇಳಿ, ಅದು ಸೆಲ್ಯೂಟ್ ಹೊಡೆದು ಕೂರಿಸ್ಕೊಳ್ಳೋ ಬದುಕಿ ಅದು ತನಿಖೆ ಸರಿಯಾಗುತ್ತಾ? ಅವರು ವಿರೋಧ ಪಾರ್ಟಿಗಳು ಕೇಳಿರೋದು ಸರಿ. ಯಡಿಯೂರಪ್ಪನವ್ರು ನೆನ್ನದಲ್ಲೂ ಹೇಳ್ತಿದ್ರು CBI ಕೊಟ್ಬಿಟ್ರೆ ಸರಿಯಾಗಲ್ಲ ಅಂತ ಹೇಳಿದ್ದಾರೆ. ಅದು ಯಾರು ಒಪ್ಪೋದಂತ ಏನು ಈ ಭಾರತ ಪ್ರಜೆಗಳು, ಕರ್ನಾಟಕ ರಾಜ್ಯದ ಪ್ರಜೆಗಳು ಒಪ್ಕೊಳಕ್ಕಲ್ಲ. ಅದು ಹೌದೌದು ತಪ್ಪು. ಅದು ತನಿಖೆ ಮಾಡಿದಾರಲ್ವಾ, ಅವ್ರು ಏನು ಡಾಕ್ಯುಮೆಂಟ್ಸ್ ಇಟ್ಕೊಳ್ದಿನ ತನಿಖೆ ಮಾಡಿದ್ದಾರೆ ಅನ್ನೋದೊಂದು ಬಂದಿದೆ. ಅವ್ರ ಮೇಲೆ ಇವಾಗ ಕೇಸ್ ಆಗ್ತಾ ಇದೆ, ರಿಟರ್ನ್ ಕೇಸ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ EDR ಅವರಲ್ಲಿ ಇನ್ನೇನು, EDR ಅವರೇ CBI ಮಾಡ್ತಾರೆ, ಕ್ಲೋಸು ಅಷ್ಟೇ, ಇನ್ನೇನಿಲ್ಲ ಅದು. ಈಗ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಇವಾಗ ಒಂದಷ್ಟು ನೋಡ್ತಾ ಇದ್ದೀರಾ, ಇದನ್ನೆಲ್ಲ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ನಿಮಗೆ? ಇಲ್ಲ, ಏನು ಉಪಯೋಗ ಇಲ್ಲ ಜನಗಳಿಗೆ. ಪಾಪ ಬಡತನದಲ್ಲೇ ಅವರೇ. ಹಾಲಿಂದ ಇವ್ರು ಏನೇನೋ ಅಭಿವೃದ್ಧಿ ಮಾಡ್ತೀನಿ ಅಂತಾರಲ್ಲ, ಹಾಲಿಂದ ಬರೀ ಸಹಾಯಧನ ಕೊಡೋಕ್ಕಾಗಿಲ್ಲ ಇವ್ರ ಕೈಲಿ. ಆಮೇಲೆ ಎಣ್ಣೆದು ಕುಡಿಯೋರ ಕತೆ ದೇವರೇ ಕಾಪಾಡ್ಬೇಕು ಅಷ್ಟ ಹಂಗಾಗಿ ಹೋಗೈತೆ, 3ರಷ್ಟು ಹೆಚ್ಚಾಗೈತೆ. ಇವರಿಂದ ಏನು ಕೇಸ್ ಮಾಡ್ತಾರೆ? ಅವರ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ರು ಮೊನ್ನೆ ದಿನ ಕೂತ್ಕೊಂಡು, ಅದೇನೋ ಶಕ್ತಿ ಯೋಜನೆ ನಿಲ್ಲಿಸ್ತೀವಿ ಅಂತ ಹೇಳ್ದಲ್ಲಪ್ಪ ಅಂತ ಹೇಳಿದರೆ, ಸಿದ್ದರಾಮಯ್ಯ ಈ ಕಡೆ ಎಡ್ದ ಕಡೆಯ, ಶಿವಕುಮಾರ್ ಬಲ್ದ ಕಡೆಯ, ನಾವು ಎಲ್ಲಿ ಹೇಳೇ ಇಲ್ಲ ಅಂತಾರೆ. ಪೇಪರ್ ನೋಡ್ರು ಅಂತ ಅವರೇ ಹೇಳ್ತಾವ್ರೆ. ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಹೇಳೋ ಮಾತಾ ಇದು ಕೇಳಿ ಇವ್ರಿಗೆ ಗೊತ್ತಿಲ್ಲ ಅಂತಾರೆ. ಪೇಪರ್ನ ಓದಿಲ್ಲ ನೀವು ಅಂತ ಹೇಳ್ತಿದ್ರು ಅವ್ರ ಅಧ್ಯಕ್ಷರು. ಇದೊಂದು ಸ್ವಲ್ಪ ಪರಿಶೀಲಿಸ್ಬಿಟ್ಟು ಇವು ಸರಿಯಿಲ್ಲ ಗೌರ್ಮೆಂಟು, ಸಾಕಿನ್ನು ಬೇರೆ ಕಡೆಗೆ ಹೋಗ್ರಿ. Beat Plus Karnataka.